ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಿ ಹ್ಯಾಪಿ ರೋಮಯಾಸ್ ವ್ಲಾಗ್ಸ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ ಫ್ರೆಂಡ್ಸ್, ನಾನಿವತ್ತು ಆನ್ಲೈನಿಂದ ತರಿಸಿರೋಂಥ ಒಂದು ಪ್ರಾಡಕ್ಟ್ನ ಅನ್ಬಾಕ್ಸಿಂಗ್ ಮಾಡ್ತಾಯಿದ್ದೀನಿ. ಯಾವುದಂತ ಹೇಳಿ ಆಲ್ರೆಡಿ ನೀವು ತಮ್ಮನೇಲಲ್ಲಿ ನೋಡಿದ್ದೀರಾ ಫ್ರೆಂಡ್ಸ್. ನೋಡಿ, ಇವಾಗ ತೋರಿಸ್ತೀನಿ. ಅಮೆಜಾನಿಂದ ತರಿಸಿದ್ದು, ಬಜೆಟ್ ಫ್ರೆಂಡ್ಲಿ ಆಗಿದೆ, ವುಮೆನ್ಸ್ಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ನೋಡ್ತಿರ್ಬೋದು ನೀವು. ಅಗರೋ ಅವ್ರದ್ದು ವಾಕ್ಯೂಮ್ ಕ್ಲೀನರ್ನ ನಾನು ತರಿಸಿದ್ದೀನಿ. 2-in-1 ಹ್ಯಾಂಡ್ ಹೆಲ್ಡ್ ಆ್ಯಂಡ್ ಸ್ಟಿಕ್ ವಾಕ್ಯೂಮ್ ಕ್ಲೀನರ್ ಇದು. ನೋಡಿ, ಫಸ್ಟು ಓಪನ್ ಮಾಡ್ತಿರೋದು ನಾನು ಇವಾಗ. ಬ್ರಷು, ಸ್ಮಾಲ್ ಬ್ರಷ್ ಒಂದು ಕೊಟ್ಟಿರ್ತಾರೆ. ನಾನು ನೆಕ್ಸ್ಟ್ ಮುಂದೆ ತೋರಿಸ್ತಾ ಹೋಗ್ತೀನಿ ಯಾವ ರೀತಿ ಯೂಸ್ ಮಾಡ್ಬೋದು, ಯಾವ ರೀತಿ ಯೂಸ್ ಮಾಡಬೇಕಂತೆಲ್ಲ ಹೇಳಿ. ವಾರಂಟಿ ಕಾರ್ಡ್ ಕೂಡ ಕೊಟ್ಟಿದ್ದಾರೆ. ಅದರಲ್ಲೂ ಕೂಡ ಯಾವ ರೀತಿ ಯೂಸ್ ಮಾಡಬೇಕು ಅಂತೇಳಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಅವರು. ಇದು ಹ್ಯಾಂಡ್ ಹೆಲ್ಡ್ ವಾಕ್ಯೂಮ್ ಕ್ಲೀನರ್. ಇದಕ್ಕೆ ಸ್ಟಿಕ್ ಕೂಡ ಬರುತ್ತೆ. ಇದು ಹ್ಯಾಂಡ್ ಹೆಲ್ಡ್ ಹಾಗೆ ಕೈಯಲ್ಲಿ ಇಟ್ಕೊಂಡು ಕ್ಲೀನ್ ಮಾಡ್ಕೊಳ್ಳೋದು. 5 ಮೀಟರ್ ಲೆಂತ್ ವಯರ್ನ ಕೊಟ್ಟಿದ್ದಾರೆ ನಿಮಗೆ. 5 ಮೀಟರಷ್ಟು ಲೆಂತ್ ಇರುತ್ತೆ ವಯರು. ಈ ರೀತಿ ಪ್ರೆಸ್ ಮಾಡಿದ್ರೆ ಸಾಕು, ಈಗ ಮುಂದ್ಗಡೆ ನಿಮಗೆ ಓಪನ್ ಆಗುತ್ತೆ. ನೀವು ಡಸ್ಟ್ ಎಲ್ಲ ಕಲೆಕ್ಟ್ ಆದಮೇಲೆ ಈಸಿಯಾಗಿ ರಿಮೂವ್ ಮಾಡಿ ಈಸಿಯಾಗಿ ಡಸ್ಟ್ನ ಕ್ಲೀನ್ ಮಾಡ್ಕೊಬೋದು. ಯಾವುದೇ ರೀತಿಯಾದಂಥ ರಿಸ್ಕ್ ಆಗೋಲ್ಲ. ಕ್ಲೀನ್ ಮಾಡೋದಕ್ಕೂ ಯಾವುದೇ ರೀತಿಯಾದಂಥ ರಿಸ್ಕ್ ಇಲ್ಲ. ಮತ್ತು ಈಸಿಯಾಗಿ ಕ್ಯಾರಿ ಮಾಡ್ಬೋದು. ಇದು ವಾರಂಟಿ ಕಾರ್ಡು. ಅಲ್ಲೂ ಕೂಡ ಯಾವ ರೀತಿ ಯೂಸ್ ಮಾಡಬೇಕಂತೆಲ್ಲ ಹೇಳಿದ್ದಾರೆ, ಇನ್ಸ್ಟ್ರಕ್ಷನ್ ಎಲ್ಲ ಕೊಟ್ಟಿದ್ದಾರೆ. ಇದು ಸ್ಮಾಲ್ ಬ್ರಷ್, ಆಗಲೇ ಹೇಳಿದೆ ನಿಮಗೆ. ನೆಕ್ಸ್ಟ್ ಇದು ಸ್ಟಿಕ್. ಹಾಗೆ ಕೂಡ ಯೂಸ್ ಮಾಡ್ಬೋದು. ಈಗ ವಿಂಡೋ ಮೇಲೆ, ಸೋಫಾ ಮೇಲೆಲ್ಲ ಹಾಗೆ ಇಟ್ಕೋತೀನಿ ಅಂತಂದರೆ ನೀವು ಸ್ಟಿಕ್ ಯೂಸ್ ಮಾಡೋ ನೆಸೆಸಿಟಿ ಇರಲ್ಲ. ಹಾಗೆ ಕೂಡ ಯೂಸ್ ಮಾಡ್ಬೋದು. ಬ್ರೂಮಿಂಗ್ ಮಾಡಬೇಕಾದ್ರೆ ಸ್ಟಿಕ್ ಯೂಸ್ ಮಾಡಿ ಮಾಡಬೇಕಾಗುತ್ತೆ. ಸ್ಮಾಲ್ ಒಂದು ಟ್ಯೂಬ್ ಕೊಟ್ಟಿರ್ತಾರೆ. ಇದು ಕೂಡ ಸೋಫಾ ಇನ್ನರ್ ಸೈಡೆಲ್ಲ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ. ಇದು ಮೇಯ್ನ್ ಮಾಪಿಂಗ್ ಇದು ಮಾಡೋದಕ್ಕೆ, ಬ್ರೂಮಿಂಗ್ ಮಾಡೋದಕ್ಕೆ ಈ ರೀತಿ ಇನ್ಸರ್ಟ್ ಮಾಡಬೇಕಾಗುತ್ತೆ. ಅದಕ್ಕೆ ವೀಲ್ ಕೂಡ ಇರ್ತವೆ. ಸ್ಮಾಲ್ ವೀಲ್ ಕೊಟ್ಟಿದ್ದಾರೆ, ತೋರಿಸ್ತೀನಿ ನಿಮಗೆ. ನೋಡಿ, ಅಲ್ಲಿ ಮೂವ್ ಆಗ್ತಿದೆಯಲ್ಲ, ಸ್ಮಾಲ್ ವೀಲ್ ಇದೆ ಅಲ್ಲಿ. ಅದು ಆ ವೀಲ್ ಇರೋದ್ರಿಂದ ಏನಾಗುತ್ತೆ ಅಂದರೆ ಈಸಿಯಾಗಿ ನೀವು ಮೂವ್ ಮಾಡ್ಬೋದು. ಈ ರೀತಿ ಇನ್ಸ್ಟ್ರೂಮೆಂಟ್ಸ್ ಕೊಟ್ಟಿರ್ತಾರೆ ನೋಡಿ, ಇಷ್ಟಿರುತ್ತೆ. ಅದು ಅಮೌಂಟ್ ಬಂದು 2000 ರೂಪೀಸು, 1999. ನಾನು ಅಮೆಜಾನಲ್ಲಿ ಪರ್ಚೇಸ್ ಮಾಡಿದ್ದು. ನೋಡಿ, ಈ ರೀತಿ ಬಟನ್ ಇರುತ್ತೆ. ಸ್ಟಿಕ್ನ ಯಾವ ರೀತಿ ಇನ್ಸರ್ಟ್ ಮಾಡಬೇಕಂದ್ರೆ ಅದನ್ನು ಓಪನ್ ಮಾಡಿದ್ರೆ ಆ ರೀತಿ ಒಳಗಡೆಗೆ ಇನ್ಸರ್ಟ್ ಆಗುತ್ತೆ. ಸೊ ಅದಾದಮೇಲೆ ನೀವು ಕೆಳಗಡೆ ಆ ಬಟನ್ನ ಪ್ರೆಸ್ ಮಾಡಬೇಕು. ನೋಡಿ, ಆ ರೀತಿ ಪ್ರೆಸ್ ಮಾಡಬೇಕು. ಆ ರೀತಿ ಪ್ರೆಸ್ ಮಾಡಿದ್ರೆ ಅದು ಲಾಕ್ ಆಗುತ್ತೆ. ಸೊ ಇವಾಗ ನೀವು ಈಸಿಯಾಗಿ, ಈಗ ನೀವು ಬ್ರೂಮಿಂಗ್ ಮಾಡಬೇಕಲ್ಲ, ಸೊ ಇದನ್ನು ಸೇರಿಸ್ಕೊಂಡು ನೀವು ಈಸಿಯಾಗಿ ಬ್ರೂಮಿಂಗ್ ಮಾಡ್ಬೋದು. ತೋರಿಸ್ತೀನಿ ಯಾವ ರೀತಿ ಇದು ಮಾಡಿದ್ರೆ ಕಸ ಎಲ್ಲ ನೀಟಾಗಿ ಹಿಂಗೆ ಸಕ್ ಮಾಡುತ್ತೆ ಅಂತೇಳಿ. ಎಷ್ಟು ನೋಡಿ, ಇಲ್ಲಿ ಕಸ ಎಷ್ಟಿದೆ ಅಂತೇಳಿ, ಎಷ್ಟು ಈಸಿಯಾಗಿ ಎಷ್ಟು ಬೇಗ ಸಕ್ ಮಾಡುತ್ತೆ ಅಂತಂದರೆ ನೋಡಿ, ಎಷ್ಟು ನೀಟಾಗಿ ನೀವೇ ನೋಡ್ತಿರ್ಬೋದು. ಹೇಗೆ ಬೇಕಾದರೂ ಮೂವ್ ಮಾಡ್ಬೋದು. ಸ್ಮಾಲ್ ವೀಲ್ ಇರೋದ್ರಿಂದ ಈಸಿಯಾಗಿ ಕೂಡ ಮೂವ್ ಆಗುತ್ತೆ. ಇದೇ ಇದರಲ್ಲೇ ನೀವು ಕಾರ್ಪೆಟ್ ಮೇಲೂ ಕೂಡ ಕ್ಲೀನ್ ಮಾಡ್ಕೊಬೋದು. ನೋಡಿ, ಎಷ್ಟು ನೀಟಾಗಿ ಸಕ್ ಮಾಡ್ತಿದೆ ಧೂಳನ್ನ. ಎಷ್ಟು ನೀಟಾಗಿ ಎಳ್ಕೊಳ್ಳುತ್ತೆ ಅಂತಂದರೆ ತುಂಬ ಫಾಸ್ಟಾಗಿ, ಮತ್ತು 800 ವ್ಯಾಟ್ ಇರೋದ್ರಿಂದ ಇದೇನಾಗುತ್ತೆ, ಬೇಗನೆ ಫಾಸ್ಟಾಗಿ ಸಕ್ ಮಾಡ್ಕೊಳ್ಳುತ್ತೆ ಧೂಳನ್ನೆಲ್ಲ. ನೀಟಾಗಿ ಒಳಗಡೆ ಇಳ್ಕೊಳ್ಳುತ್ತೆ. ನೋಡಿ, ಎಷ್ಟು ನೀಟಾಗಿ ಒಳಗಡೆ ಇಳ್ಕೊತಿದೆ ಅಂತಂದರೆ ತುಂಬಾ ಈಸಿಯಾಗಿ, ಮತ್ತು ಈಸಿಯಾಗೂ ಕೂಡ ಮೂವ್ ಆಗುತ್ತೆ. ತುಂಬ ಬೆಂಡಾಗ ನೆಸೆಸಿಟಿ ಇಲ್ಲ, ಲೆಂತ್ ಇರೋದ್ರಿಂದ. ನೋಡಿ, ಎಷ್ಟು ಲೆಂತ್ ಬರುತ್ತೆ. ನೋಡಿ, ಎಷ್ಟು ನೀಟಾಗಿ ಇದಾಗ್ತಿದೆ ಅಂತೇಳಿ, ಮೂವ್ ಆಗ್ತಿದೆ ಅಂತೇಳಿ. ನೀವಿಲ್ಲಿ ಬಟನ್ನ ಪ್ರೆಸ್ ಮಾಡಿದ್ರೆ ಆಫ್ ಆಗುತ್ತೆ. ಸೊ ಎಷ್ಟು ನೀಟಾಗಿ ಡಸ್ಟ್ನ ಕಲೆಕ್ಟ್ ಮಾಡಿದೆ ಅಂತೇಳಿ ತೋರಿಸ್ತೀನಿ ಇವಾಗ. ನೋಡಿ, ನೀವೇ ನೋಡ್ತಿರ್ಬೋದು. ಜಸ್ಟ್ ಆ ಬಟನ್ನ ಪ್ರೆಸ್ ಮಾಡಿದ್ರೆ ಫ್ರಂಟ್ ಒಂದು ನಿಮಗೆ ಓಪನ್ ಆಗುತ್ತೆ. ಸೊ ಅದಾದಮೇಲೆ ಇದನ್ನು ಡಸ್ಟ್ ಕ್ಲೀನರ್ ಇದನ್ನು ಎವ್ರಿ ಟೈಮ್ ನೀವು ಕ್ಲೀನ್ ಮಾಡ್ಕೊಬೇಕಾಗುತ್ತೆ. ಈಸಿಯಾಗಿ ಕ್ಲೀನ್ ಮಾಡ್ಬೋದು. ಕ್ಲೀನ್ ಮಾಡಿ ಡಸ್ಟ್ಬಿನ್ಗೆ ಹಾಕಿ ನೀವು ವಾಶ್ ಮಾಡಿಕೊಂಡ್ರೆ ಆಯಿತು. ನೋಡಿ, ಈಗ ನೆಕ್ಸ್ಟ್ ಇನ್ನೊಂದು ಟ್ಯೂಬ್ ಇದನ್ನು ಇನ್ಸರ್ಟ್ ಮಾಡ್ತಿದ್ದೀನಿ. ಈ ರೀತಿ
ಕನೆಕ್ಟ್ ಮಾಡಿಕೊಂಡ್ರೆ ನೀವು ಸೋಫಾ ಒಳಗಡೆ ಎಲ್ಲ ಕ್ಲೀನ್ ಮಾಡ್ಕೋಬೋದು. ಈ ರೀತಿ ಸೋಫಾದೊಳಗಡೆ ಎಲ್ಲ ನೋಡಿ, ಈ ರೀತಿ ತೋರಿಸ್ತಿದ್ದೀನಲ್ಲ, ಈ ರೀತಿ ಸೋಫಾದೊಳಗಡೆ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಬೋದು. ಮತ್ತು ಬಜೆಟ್ಟು ಕೂಡ ತುಂಬ ಕಮ್ಮಿನೇ ಇದೆ. ಈಗ ಕೆಲಸದವ್ರಿಗೂ ಕೂಡ 2,000 ರೂಪಾಯಿ ಮಂತ್ಲಿ 1,500 1,000 ಈ ಥರ ಎಲ್ಲ ತೊಗೋತಾರೆ. ಸೊ ಆರಾಮಾಗಿ ನೀವು ಇಂದು ಅಗರವ್ರದ್ದು ತೊಗೊಂಡ್ರೆ ತುಂಬಾ ಈಸಿಯಾಗಿ ನೋಡಿ ಎಷ್ಟು ಮೂವ್ ಆಗ್ತಿದೆ ಅಂತೇಳಿ. ಇಷ್ಟು ಹೈಟ್ ಇದ್ದರೆ ಒಳಗಡೆ ಕೂಡ ಸೋಫಾದ ಒಳಗಡೆ ಎಲ್ಲ ಕ್ಲೀನ್ ಮಾಡ್ಕೋಬೋದು. ಸೋಫಾ ಅಡಿಲೆಲ್ಲ ಕಾರ್ಪೆಟಲ್ಲೂ ಇದೇ ಇನ್ಸ್ಟ್ರೂಮೆಂಟ್ ಸಾಕು, ಇದರಲ್ಲೇ ಯೂಸ್ ಮಾಡ್ಬೋದು. ಕಾರ್ಪೆಟಲ್ಲೂ ಕೂಡ ಕ್ಲೀನ್ ಮಾಡ್ಕೋಬೋದು. ಕಾರ್ಪೆಟ್ ಮೇಲೂ ನೀವು ಕಿಟಕಿ ಮೇಲೆಲ್ಲ ಕ್ಲೀನ್ ಮಾಡ್ಕೋತೀನಿ ಅಂತ ಅಂದರೆ ಸ್ಟಿಕ್ನ ರಿಮೂವ್ ಮಾಡಿ ಹಾಗೆ ಯೂಸ್ ಮಾಡ್ಬೋದು ಹ್ಯಾಂಡ್ ಹೆಡ್ನ. ನೋಡಿ, ನಾನು ಇವಾಗ ಬ್ರಷ್ ಹಾಕಿ ತೋರಿಸ್ತಾ ಇದ್ದೀನಿ. ಬ್ರಷ್ ಹಾಕೋದಕ್ಕೂ ಕೂಡ ಫ್ರಂಟ್ ಸ್ಮಾಲ್ ಒನ್ ಇದೆಯಲ್ಲ, ಅದನ್ನು ಫಸ್ಟ್ ಇನ್ಸರ್ಟ್ ಮಾಡಿ ಅದಾದಮೇಲೆ ನೆಕ್ಸ್ಟು ನೀವು ಬ್ರಷ್ನ ಇನ್ಸರ್ಟ್ ಮಾಡಬೇಕಾಗುತ್ತೆ. ನೋಡಿದ್ರಲ್ಲ, ಈಗ ಇದು ಕೂಡ ಸೋಫಾ ಮೇಲೆಲ್ಲ ಸ್ಮಾಲ್ ಡಸ್ಟ್ ಇರುತ್ತಲ್ಲ, ಬ್ರಷ್ ಇರೋದ್ರಿಂದ ಏನಾಗುತ್ತೆ, ಸ್ಮಾಲ್ ಡಸ್ಟು ಕೂತಿರೋದೆಲ್ಲ ನೀಟಾಗಿ ನೋಡಿ, ಹಿಂಗೆ ಗೊತ್ತಾಗ್ತಿದೆಯಲ್ಲ, ನಿಮಗೆ ಕಾಣಿಸ್ತಿದೆಯಲ್ಲ, ಈ ರೀತಿ ನೀಟಾಗಿ ಕ್ಲೀನ್ ಮಾಡ್ಕೊಬೋದು. ಈ ಕೆಲಸದವ್ರು ಕ್ಲೀನ್ ಮಾಡಲ್ಲ ಹಾಗೆ ಹೀಗೆ ಅಂತೆಲ್ಲ ಹೇಳ್ತಿರ್ತೀವಿ ಅಲ್ವಾ. ಸೊ ಇದಾದರೆ ನಾವೇ ನಮಗೆ ಇಷ್ಟ ಬಂದಾಗೆ ಯಾವಾಗ ಬೇಕಾದರೂ ಸರಿ ಈಸಿಯಾಗಿ ಕ್ಲೀನ್ ಮಾಡ್ಕೋಬೋದು. ವಿಂಡೋ ಮೇಲೆಲ್ಲ ಕ್ಲೀನ್ ಮಾಡ್ಕೋಬೋದು. ಈ ರೀತಿ ಸೋಫಾ ಮೇಲೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೋಬೋದು. ಅಮೆಜಾನಲ್ಲಿ ಲಿಂಕ್ ಕೂಡ ಹಾಕಿರ್ತೀನಿ ನಾನು, ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಬೇಕು ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಹೋಗಿ ಚೆಕ್ ಮಾಡಿ. ನಾನು ತರಿಸಿದ್ದು ಅಮೆಜಾನಲ್ಲಿ 1,999 ಆಯಿತು ನನಗೆ. ಅಮೆಜಾನಲ್ಲಿದೆ ಲಿಂಕು. ಇದರಲ್ಲೇ 1,699 ಇವಾಗ ರೇಟ್ ಜಾಸ್ತಿ ಆಗಿರ್ಬೋದು. ಅದು ಹ್ಯಾಂಡ್ ಹೆಲ್ಡ್ ಅಷ್ಟೇ ಬರುತ್ತೆ, ಸ್ಟಿಕ್ ಬರಲ್ಲ ನಿಮಗೆ. ಬ್ರೂಮಿಂಗ್ ಮಾಡೋಕ್ಕಾಗಲ್ಲ, ಜಸ್ಟು ಕ್ಲೀನ್ ಮಾಡ್ಕೊಬೋದು ಅಷ್ಟೇ. ಸೊ 1,999ಗೆ ಈ ರೀತಿ ಸಿಗುತ್ತೆ. ಸೊ ನೀಟಾಗಿ ಚೆಕ್ ಮಾಡಿ ತೊಗೊಳ್ಳಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಮೆಲ್ಲರಿಗೂ ಹೆಲ್ಪ್ ಆಗಿದೆ ಅಂತ ತಿಳ್ಕೊತೀನಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಬಾಯ್.